ಪ್ರಶ್ನೆ ಸರ್. ಈ ಆಡ್ ನನಗೆ ನೋಡಿದಾಗ ಬಹಳ ತಮಾಷೆ ಮತ್ತು ನಗು ಬಂದಿದೆ. ಏನಪ್ಪ ಅಂತ ಹೇಳಿದ್ರೆ, ಈಗ ಇಲ್ಲಿ ನಮ್ಮ ರಾಜ್ಯವನ್ನು ಆಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ, ವಿರೋಧ ಪಕ್ಷದಲ್ಲಿರೋದು ಇವರು ಮತ್ತು ಬಿಜೆಪಿ ಅವರು. ಈಗ ಇವ್ರ ಬಗ್ಗೆ ಆಗ್ಲಿ ಅವ್ರ ಬಗ್ಗೆ ಆಗ್ಲಿ ಪಕ್ಷಗಳ ಸಂಬಂಧಪಟ್ಟಂತೆ ನಾವು ಮಾಡಬಹುದು. ಪ್ರಿಯಾಂಕಾ ಖರ್ಗೆ ಯಾಕಂದ್ರೆ ಅವರು ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ RSS ರಿಜಿಸ್ಟ್ರೇಷನ್ ಆಗಿದೆಯಾ, RSS ಯಾವ ಸಂಘ, ಅದೇನಾದ್ರೂ ಅದಕ್ಕೇನಾದ್ರೂ ಲಯಬಿಲಿಟಿ ಇದೆಯಾ, ಅಥವಾ ಅದೇನಾದ್ರೂ ಅಫಿಷಿಯಲಿ ಅದನ್ನ ರೆಕಗ್ನೈಸ್ ಆಗಿದೆಯಾ ಅಂತ ಕೇಳೋಂತವ್ರು ಯಾಕೆ ಬಳಸ್ತೀರಿ ಇಲ್ಲಿ? ಸಂಗಪ್ಪ ಅಂತ ಅವ್ರ ಊರಲ್ಲಿ ಸಾಕಷ್ಟು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು. ಅವರೇ ಸೆಷನ್ ಅಲ್ಲಿ ಕೊಟ್ಟ ಉತ್ತರ. ಅಂದ್ರೆ ಇವರು ಕಾಂಗ್ರೆಸ್ನವರು RSSಗೆ ಪ್ರಚಾರ ಕೊಡ್ತಾ ಇದಾರೆ. ಇವರು ಕಾಂಗ್ರೆಸ್ನವರು RSSಗೆ ಪ್ರಚಾರ ಕೊಡ್ತಾ ಇದಾರೆ. ಇವರು ಪ್ರಿಯಾಂಕ್ ಖರ್ಗೆ ಅವ್ರು ನೆಕ್ಸ್ಟ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ನಮ್ಮ ತೆರಿಗೆ ಹಣನ ಖರ್ಚು ಮಾಡಿ ಇವರು ಒಂದು ಕಡೆ RSS ನ ಬೈದಂಗ್ ನಾಟ್ಕಾಡೋದು, ಇನ್ನೊಂದು ಕಡೆ ಅವ್ರಿಗೆ ಪ್ರಚಾರ ಕೊಡೋದು. ಅದೇ ಹೇಳ್ತಾ ಇರೋದು. ಇವಾಗ ನೋಡಿ, ಕೊನೆಗೆ ಏನಂತಂದ್ರೆ ಚಾಪೆ ಕೆಳಗಡೆ ನುಗ್ಗವನ್ನ ಹಿಡಿಯಕ್ಕಾಗೋದಿಲ್ಲ. ನಿಮ್ಗೆ ಏನಂತಂದ್ರೆ, ಈಗ ರಂಗೋಲೆ ಕೆಳಗಡೆ ನೋಡಿ, ಅದಕ್ಕೆ ನಾನು ಜನಗಳ ಮೇಲೆ ಇಡ್ತಾ ಇದ್ದೆ. ಯಾಕಂದ್ರೆ ಇದು ಕರೆಕ್ಟ್, ಟೆಕ್ನಿಕಲಿ ನಾವು ವಿ ಕ್ಯಾನಾಟ್ ಫೈಂಡ್ ಎನಿ ಫಾಲ್ಟ್ ಇನ್ ಇಟ್. ಯಾಕಂದ್ರೆ RDPR ಇಸ್ ದಿ ಇದು ಡಿಪಾರ್ಟ್ಮೆಂಟ್ ನೋಡಲ್ ಏಜೆನ್ಸಿ ಟು ಇಂಪ್ಲಿಮೆಂಟ್ ದಿಸ್ ಸ್ಕೀಮ್. ಅದಕ್ಕೂ ಅವ್ರಿಗೆ ಬೇಕಾದಂಗೆ ಅದ್ರ ಬಗ್ಗೆ ಅದು. ಆಮೇಲೆ ಅವ್ರಿಗೆ ಅಂದ್ರೆ ಇದರಲ್ಲಿ ಪ್ರೋಸ್ ಇದೆ, ಕಾನ್ಸ್ ಇದೆ, ಸಾಧಕಗಳಿವೆ, ಬಾಧಕಗಳಿವೆ, ಜನಗಳಿಗೆ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಂದಿನ ಉದ್ದೇಶ ಏನು ಅಂತಂದ್ರೆ ಅದನ್ನ ಈ ಪ್ರಶ್ನೆನೇ ಇಲ್ಲ. ರಾಜಕೀಯ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ರಾಜಕೀಯ ಮಾಡುತ್ತೆ, ಬಿಜೆಪಿಗೂ ನಾವು ಕೇಳ್ಬೇಕು. ಈಗ ಮನ್ರೇಗಾ ಅನ್ನುವಂಥದ್ದು ಮಹಾತ್ಮ ಗಾಂಧಿ ಹೆಸರು ತೆಗೆಯುವಂತ ಅವಶ್ಯಕತೆ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಕೆಲವೊಂದು ಮಾರ್ಪಾಟುಗಳಾಗಿದೆ. ಆ ಮಾರ್ಪಾಟುಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ಅದರಲ್ಲಿ ಮೆರಿಟ್ ಇದೆ, ಡಿಮೆರಿಟ್ ಇದೆ. ಆದರೆ ಇವ್ರಿಗೇನಂತ ನೀವು ಹೇಳಿದ್ರಲ್ಲ, ನೀವೊಂದು ಮಾತು ಹೇಳಿದ್ರಲ್ಲ, ಇದೇನಂತಂದ್ರೆ ಈ ಸಂಘಪ್ಪ ಅಂತ ಹೇಳಿ ಇದು ಕಾಂಗ್ರೆಸ್ RSSಗೆ ಒಂದು ಅವಕಾಶ, ಒಂದು ಪ್ರಚಾರ ಮಾಡ್ತಾರೆ. ಅದೇ ತರ ಬಿಜೆಪಿ ಒಂದು ಅಜೆಂಡಾ ಕೊಟ್ಟಿದೆ ಕಾಂಗ್ರೆಸ್ ಅವರಿಗೆ. ಗಾಂಧೀಜಿಯನ್ನ ತೆಗೆದ್ಬಿಟ್ಟು ಗಾಂಧೀಜಿ ಅನ್ನೋದು ಕಾಂಗ್ರೆಸ್ ಸ್ವತ್ತು ಅನ್ನೋ ತರ ಮಾಡ್ದಂಗಾಗಿದೆ. ಈ ತಾಕಲಾಟಗಳು ಈ ಯಾವುದೋ ಒಂದು ಸಂದರ್ಭಕ್ಕೆ ಕಾರಣಕ್ಕೋಸ್ಕರ ಈ ಪೊಲಿಟಿಕಲ್ ಪಾರ್ಟೀಸ್ ಬೇಕಾಗಿದೆ. ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಸರ್. ನಾನು ರತನ್ ಅವರಿಗೆ ಪ್ರಶ್ನೆ ಕೇಳಬೇಕು. ಈ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಾ ಇದ್ದ ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಅವರು ಇವತ್ತೊಂದು ಕೌಂಟರ್ ಕೊಟ್ಟರು. ಕೇವಲ ಹ್ಯಾಪಿ ಬರ್ಡೇ ಮೋದಿಜಿ ಅಂತ ಹೇಳಲಿಕ್ಕೆ ಗುಜರಾತ್ ಸರ್ಕಾರ ಬರೋಬ್ಬರಿ ತನ್ನ ರಾಜ್ಯ ಸರ್ಕಾರದ ಬೊಕ್ಕಸದಿಂದ 8.81 ಕೋಟಿ ರೂಪಾಯಿ 8.81 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಪ್ರಿಯಾಂಕ್ ಖರ್ಗೆ ಅವ್ರದ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ, ಉತ್ತರ ಕೊಡ್ಲಿ ರತನ್ ಅವರು. ಮೋದಿಜಿ, ನೀವು ಜನರ ಜಾಹೀರಾತು ತಗೊಂತಾ ಇದ್ರ, ಜನರಿಂದ ಜನರ ತೆರಿಗೆಯಿಂದ ಕೊಡ್ತಾ ಇದೀರ ಅಂತ ಅಧ್ಯಕ್ಷರೇ, ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore for celebrating Modiji's birthday, breaching new ad and neutrality norms. ಅವರಿಗೆ ಹ್ಯಾಪಿ ಬರ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ ಸರ್. ಹ್ಯಾಪಿ ಬರ್ಡೇ ನೀವು ಇದಕ್ಕೆ ಯಾಕೆ ಅಪೋಸ್ ಮಾಡಲಿಲ್ಲ? ಇದನ್ನ ಯಾಕೆ ತಪ್ಪು ಅನ್ಲಿಲ್ಲ? ಇದು ಕೂಡ ರಾಜ್ಯ ಸರ್ಕಾರದ ಅಲ್ಲಿ ಜನರ ತೆರಿಗೆಯ ಬೆವರಿನ ಹಣ. ಅದರಲ್ಲಿ ಹ್ಯಾಪಿ ಬರ್ಡೇ ಮೋದಿಜಿ ಅಂತ ಹೇಳಿ 8 ಕೋಟಿ ಖರ್ಚು ಮಾಡ್ತೀರಿ ಅಂದ್ರೆ ಇದೊಂದು ಆಡ್ ಹೆಚ್ಚ? ಹಂಗಿತ್ತು ಪ್ರಶ್ನೆ. ಸಿದ್ದರಾಮಯ್ಯ ಅವ್ರದ್ದು ಕೊಟ್ಟಿಲ್ವಾ? DK ಶಿವಕುಮಾರ್ ಅವ್ರದ್ದು ಕೊಟ್ಟಿಲ್ವಾ? ಮನಮೋಹನ್ ಸಿಂಗ್ ಅವ್ರದ್ದು ಕೊಟ್ಟಿಲ್ವಾ? ರಾಜೀವ್ ಗಾಂಧಿ ಅವರು ಕೊಟ್ಟಿಲ್ವಾ? ರಾಜ್ಯ ಸರ್ಕಾರ ಇಂದಿರಾ ಗಾಂಧಿ ಅವರು ಕೊಟ್ಟಿಲ್ವಾ? ರಾಜ್ಯ ಸರ್ಕಾರದ ಎಲ್ಲಾ ಸರ್ಕಾರಗಳಿಂದಲೂ ಎಲ್ಲ ಕೊಟ್ಟಿದ್ದಾವೆ. ಪ್ರೈಮ್ ಮಿನಿಸ್ಟರ್ ಯಾರು ಅಧಿಕಾರದಲ್ಲಿದ್ದಾರೆ ಅವರ ಬರ್ಡೇಗೆ ಕೊಟ್ಟಿದ್ದಾರೆ. ಆದ್ರೆ ಎಲ್ಲೂ ಕೂಡ ಯಾರನ್ನು ವ್ಯಂಗ್ಯ ಮಾಡುವಂತದಾಗ್ಲಿ ಅಥವಾ ಏನೊಂದು ಇಂಟೆನ್ಷನ್ ಇದೆ, ಇಂಟೆನ್ಷನ್ ಇಂದ ಹೊರಗಡೆ ಹೋಗಿ ಮಾಡುವಂತ ಕೆಲಸವನ್ನೆಲ್ಲೂ ಮಾಡಿಲ್ಲ. ಯಾವುದೇ ಒಂದು ಪ್ರೊಪಗಂಡವನ್ನ, ಪಕ್ಷದ ಪ್ರೊಪಗಂಡವನ್ನ ಪುಷ್ ಮಾಡುವಂತ ಕೆಲಸವನ್ನೆಲ್ಲಾದ್ರೂ ಮಾಡಿದಾರ? ಇಲ್ಲ. ಆವಾಗ ಪ್ರೈಮ್ ಮಿನಿಸ್ಟರ್ ಯಾರಾಗಿರ್ತಾರೆ, ಅದು ಇವಾಗ ಮೋದಿ ಅವರಾಗಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಅದಕ್ಕಿಂತ ಹಿಂದೆ ಮನಮೋಹನ್ ಸಿಂಗ್ ಅವರಾಗಿದ್ರು, ಅವಾಗ ಅವ್ರು ಕೊಟ್ಟಿದ್ರು. ಅದಕ್ಕಿಂತ ಹಿಂದೆ ರಾಜೀವ್ ಗಾಂಧಿ ಅವರು ಕೊಟ್ಟಿದ್ರು, ಇಂದಿರಾ ಗಾಂಧಿ ಅವರು ಕೊಟ್ಟಿದ್ರು, ನೆಹರು ಅವ್ರದ್ದು ಕೊಟ್ಟಿದ್ರು. ಇಲ್ಲಿ ಕರ್ನಾಟಕದಲ್ಲಿ ಇವಾಗ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವರು ಕೊಟ್ಟಿದ್ದಾರೆ. ಅದಕ್ಕಿಂತ ಹಿಂದೆ ಹ್ಯಾಪಿ ಬರ್ಡೇ ಮೋದಿಯನ್ನ ಖರ್ಚು ಮಾಡಿದ್ರು. ಬೇಕಿತ್ತಾ ಇದು? ಪ್ರಿಯಾಂಕ್ ಖರ್ಗೆ ಅವ್ರ ಪ್ರಶ್ನೆ ನೋಡಿ. ಅದು ಬೇಕಿಲ್ಲ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಮಾಡೋದು ಕೂಡ ತಪ್ಪೇ. ಅವರಿಗೂ ಬೇಡ, ಯಾವ ಪಕ್ಷನೂ ಮಾಡೋದು ಬೇಡ, ನಾಳೆಯಿಂದ ಡಿಸೈಡ್ ಮಾಡಬೇಡ ಅಲ್ವಾ? ಆದ್ರೆ ಇಲ್ಲೇನಂತ ಹೇಳಿದ್ರೆ, ಆಯ್ತು ನಿಮ್ಗೆ ವಿಬಿಜಿ ರಾಮ್ಜಿಯಲ್ಲಿ ಏನಾದ್ರೂ ತಪ್ಪು ಲೋಪ ಕಂಡಿದ್ರೆ ಅದ್ರ ಬಗ್ಗೆ ಹೇಳ್ಬೇಕಾಗಿತ್ತು. ಇವಾಗ ನಾನು ನಿಮ್ಗೆ ಒಂದು ಹೇಳ್ತೀನಿ. ಅವಾಗ ಇವರು ಸರ್ ಹೇಳಿದ್ರು ಮನ್ರೇಗಾ ಅಂತ ಹೇಳಿ ಇವರು ಯಾರು ಕಾಂಗ್ರೆಸ್ನವ್ರು ಮಾಡಿದ್ರು, ಬಿಜೆಪಿ ಅವರು ಬಂದು ಚೇಂಜ್ ಮಾಡಿದ್ರು ಅಂತ. ಇದು ತಪ್ಪು ಮೊದಲನೇದಾಗಿ. ಯಾಕಂತ ಹೇಳಿದ್ರೆ ಇದು 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ತಂದ ಯೋಜನೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತ. ಆವಾಗ ಅವರು 10,000 ಕೋಟಿ ಫಂಡ್ ಅನ್ನು ಕೊಟ್ಟು 10 ಲಕ್ಷ ಟನ್ ಫುಡ್ ಅನ್ನ ಕೊಟ್ಟು ಕೂಲಿಗಾಗಿ ಕಾಳು ಅಂತ ಅವಾಗ ಭಾರಿ ಫೇಮಸ್ ಆಗಿತ್ತು. ಆವಾಗ ಕೊಟ್ಟಿದ್ರು. ಯಾವಾಗ ಇವ್ರ ಸರ್ಕಾರ ಬಂತು ಅದನ್ನ ನರೇಗಾ ಅಂತ ಚೇಂಜ್ ಮಾಡಿದ್ರು. ಅದಾದ ನಂತರ ಇಲೆಕ್ಷನ್ ಟೈಮ್ ಅಲ್ಲಿ ಮನ್ರೇಗಾ ಅಂತ ಚೇಂಜ್ ಮಾಡಿದ್ರು. ಹಾಗಾದ್ರೆ ನಿಜವಾಗಿ ಹೆಸರನ್ನ ಚೇಂಜ್ ಮಾಡಿರೋದು ಯಾರು?
ಕಾಂಗ್ರೆಸ್ನವರು ಸರಿ. ಯಾಕೆ ಚೇಂಜ್ ಮಾಡಬೇಕಾಗಿತ್ತು? ಇದು ಒಂದೇ ಅಲ್ಲ, ನಿಮಗೆ 4 ಉದಾಹರಣೆಗಳನ್ನು ಬೇರೆ ಕೊಡ್ತೀನಿ. ಒಂದು ಹೇಳಿದೆ, ಇವಾಗ ಸಂಪೂರ್ಣ ಗ್ರಾಮೀಣ ರೋಜಗಾರ ಯೋಜನಾ ನರೇಗಾ, ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಆಕ್ಟ್, ಅದನ್ನ RTI ಅಂತ ಚೇಂಜ್ ಮಾಡ್ತಾರೆ. ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್, ನಿರ್ಮಲ್ ಭಾರತ್ ಅಭಿಯಾನ ಅಂತ ಮಾಡ್ತಾರೆ. ಬದಲಾವಣೆ ಹಿಂದಿನ Multi-purpose- ರಾಜಕೀಯ ಇರಿ, ಇರಿ, ಉದ್ದೇಶಗಳ ಇರಿ, ಪ್ರಶ್ನೆ ಇರಿ, ಅಲ್ಲ ಇರಿ, ಸರ್. ಅವ್ರದ್ದು ಇದು ಈ ಗೊತ್ತಾಗ್ಲಿ, ಉದ್ದೇಶ ಎಲ್ಲರಿಗೂ ನೀವು ಗೊತ್ತಾಗ್ಲಿ. ರಾಮನ ಜನಕ್ಕೆ ಭಕ್ತರನ್ನ ಗೊತ್ತಾಗ್ಲಿ. appease ಮಾಡ್ತಿದ್ದೀರಿ. ನೋಡಿ, ಗಾಂಧಿ ಪ್ರೇಮಿಗಳನ್ನ appease multi-purpose ಮಾಡ್ತಿದ್ದಾರೆ. national appeasement. identity card ಆಧಾರ್ ಅಂತ ಚೇಂಜ್ ಮಾಡ್ತಾರೆ. ಕರ್ನಾಟಕ ಅದು ಸುವರ್ಣ ಚತುಷ್ಪಥ ಇದು ರೋಡ್ ಅನ್ನ ಮಾಡಿದ್ರೆ ಅದ್ರ ಮೇಲೆ ಇರುವಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿರುವಂತ ಎಲ್ಲ ಬೋರ್ಡ್ ಗಳನ್ನ ಕಿತ್ತಾಕ್ತಾರೆ. ಹೆಸರು ಬದಲಾವಣೆ ಅನ್ನೋದಲ್ಲ, ಗಾಂಧಿ ಹೆಸರು ಕಿತ್ತಾಕಿದ್ದೀರಿ ಅನ್ನೋದು. ಹಾಗಾದ್ರೆ ಚೇಂಜ್ ಮಾಡ್ತಾ ಇರೋದು ಯಾರು? ಕಾಂಗ್ರೆಸ್ನವರು. ಅವ್ರಿಗೆ ಯಾವತ್ತಾದ್ರೂ ಈ ಹೆಸರು ಚೇಂಜ್ ಮಾಡೋದು, ಯೋಜನೆ ಚೇಂಜ್ ಮಾಡೋದು ಹೆಸರು ಬದಲಾವಣೆ ಅಲ್ಲ, ಗಾಂಧಿ ಹೆಸರನ್ನ ಕಿತ್ತಾಕಿದ್ದೀರಿ ಅನ್ನೋ ಆರೋಪ. ಗಾಂಧಿ ಅವರ ಹೆಸರು ಕಿತ್ತಾಕಿದ್ದೀರಿ. ನೀವು ಹೇಳಿದ್ರಿ ಆಯ್ತು, ಆಡಲ್ಲಿ ಈ ಯೋಜನೆ ಆಯ್ತು, ನಿಮ್ಗೆ ಪ್ರಶ್ನೆ ಸರ್ ಕೇಳಿಸ್ಕೊಳ್ಳಿ. ಇವತ್ತಿಗೆ ಗೊತ್ತಿಲ್ಲ, ನೀವು ಕಾಫಿ ಎಕ್ಸ್ಟ್ರಾ ಕುಡ್ದಿರ್ಬೋದು ಸರ್. ನೀವು ಕೇಳಿದ್ರಿ ಈ ಬಿಲ್ ನಲ್ಲಿ ಇರ್ತಕ್ಕಂತ ನ್ಯೂನ್ಯತೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಅದನ್ನೇ ಮಾಡಿದಾರಪ್ಪ ಕ್ರಿಯೇಟಿವ್ ಆಗಿ. ಇದರಲ್ಲಿ ಗ್ರಾಮೀಣ ಕಾರ್ಮಿಕರ ಹಕ್ಕನ್ನ ಕಸ್ಕೊಳ್ಳಾಗ್ತಾ ಇದೆ, ಇಲ್ಲಿ ವೇತನ ಗೌರವ ಜನರಿಗೆ ಸಿಗ್ತಾ ಇಲ್ಲ, ಅದ್ರ ಜೊತೆಯಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಕೆಲಸ ಮಾಡಬೇಕಾಗಿತ್ತು, ಇಲ್ಲ ಹಂಗಿಲ್ಲ, ಜನರಿಗೆ ಸಿಗಬೇಕಾದ ಉದ್ಯೋಗದ ಸಂಖ್ಯೆ ಕಡಿಮೆ ಆಗ್ತಿದೆ. ಇದನ್ನೇನೆ ಪ್ರಸ್ತಾಪ ಮಾಡಿರೋದು ಆಡ್ ಅಲ್ಲಿ ಕೂಡ. ನಾವು ಇದನ್ನ ಪ್ರಶ್ನೆ ಮಾಡ್ತಿರುವಂತದ್ದು. ಇವಾಗ ಒಂದೊಂದರಿಂದ ಬರ್ತೀನಿ. ಉದ್ಯೋಗ ನ್ಯಾಯಯುತ ಈ ವೇತನ ಗ್ರಾಮೀಣ ಕಾರ್ಮಿಕರ ಹಕ್ಕು ಅಲ್ವಾ ಅಂತ ಕೇಳಿದ್ದಾರೆ. ಓಕೆ, 100 ದಿನ ಇವರು ಕೊಡ್ತಾ ಇದ್ರು, 125 ದಿನ ಅಂದ್ರೆ 25 ಹೆಚ್ಚು, 100 ಹೆಚ್ಚು, 125 ಹೆಚ್ಚು. ಫಸ್ಟ್ ಇದಕ್ಕಾಯ್ತು, ಉತ್ತರ ಆಯ್ತು. ಪ್ರತಿ ಕೈಗೂ ಕೆಲಸಕ್ಕೆ ತಕ್ಕಂತೆ ವೇತನ ಬೇಕಾ ಬೇಡವಾ ಅಂತ ಹೇಳಿದ್ದಾರೆ. ಮೊದಲು ದಿನಕ್ಕೆ 174 ರೂಪಾಯಿ ಕೊಡ್ತಾ ಇದ್ರು, ಇವಾಗ 370 ರೂಪಾಯಿ ಕೊಡ್ತಾ ಇದೀವಿ. ಅಂದ್ರೆ ವರ್ಷಕ್ಕೆ ಹಿಂದೆ 17,400 ರೂಪಾಯಿ ಕೊಡ್ತಾ ಇದ್ರೆ ಇವತ್ತು ಸುಮಾರು 40,870 ರೂಪಾಯಿಯನ್ನ ಕೊಡ್ತಿದ್ದೀವಿ. ಪ್ರಿಯಾಂಕಾ ಖರ್ಗೆ ಸರ್, ಮೊದಲು ಇದನ್ನ ಸ್ವಲ್ಪ ನೋಡಿ. ಇದ್ರ ಬಗ್ಗೆ ನೀವು ನಿಮ್ಮ RDPR ಇಲಾಖೆಯವರು ಯಾರು ತಯಾರಿಸಿದಾರೋ ಅಥವಾ ನಿಮ್ಮ ಜೊತೆಲಿರೋರು ಯಾರು ತಯಾರಿಸಿದಾರೋ ನೋಡಿ, ಈ ಒಂದು ಮಾಹಿತಿಯನ್ನು ಹಾಕಿ ನೀವು, ಆಯ್ತಾ? ಸುಮ್ನೆ ವೇಗಾಗಿ ಪ್ರೊಪಗೇಂಡಾ ತರ ಮಾಡೋದು ಬೇಡ. ಆದ್ರಿಂದ ವರ್ಷಕ್ಕೆ ಮೊದಲು 17,400 ಸಿಗ್ತಾ ಇದ್ರೆ ಇವಾಗ 50,000 ಸಿಗ್ತಾ ಇದೆ. ಮೊದಲು ವೇತನ ಪಾವತಿಯನ್ನ ನಾವು ಅದನ್ನೇ ಮಾಡ್ತಾ ಇದೀವಿ, ಚರ್ಚೆಗೆ ಅಲ್ವಾ? ಬಿಜೆಪಿ ಆಗ್ತಾ ಇರೋದು ಏನಂತ ಹೇಳಿದ್ರೆ, ನಾನು ಇಷ್ಟೊಂದು ಡೇಟಾ ಅಂಕಿಅಂಶವನ್ನ ಕೊಡ್ತಾ ಇದ್ದೀನಿ, ಅದನ್ನೇ ನೀವು ಕೇಳ್ತಾ ಇಲ್ಲ ಅಲ್ಲಿ. ಆದ್ರೆ ಚರ್ಚೆ ಮಾಡ್ತಾ ಇದೀವಿ ನಾವು, ಪ್ರೊಪಗಂಡಾ ಬಗ್ಗೆ 1 ಅವರ್ ಚರ್ಚೆ ಮಾಡ್ತಾ ಇದ್ದೀವಿ. ಇದೇ ಆಗ್ತಿರುವಂತದ್ದು, ರಾಜ್ಯದಲ್ಲಿ 2.5 ವರ್ಷದಿಂದ ನೀವು ಕಿಚ್ಚಿ ಪರವಾಗಿಲ್ಲ, ನಮ್ಮ ವೀಕ್ಷಕರಿಗೆ ಗೊತ್ತಿದೆ. ರಿಪಬ್ಲಿಕ್ ಕನ್ನಡದ ಮಹಾಭಾರತದಲ್ಲಿ ಇದು 10ನೇ ಡಿಬೇಟ್, VBG ರಾಮ್ಜಿ ವರ್ಸಸ್ ಮನ್ರೇಗಾ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿ ಟೆಕ್ನಿಕಲಿ ನಾವು ಚರ್ಚೆ ಮಾಡಿರೋದು. ಇದು 10ನೇ ಡಿಬೇಟ್. ಎನಿವೆ ರಾಜು ಗೌಡ್ರೆ,